ಒಳಗೆ ಹೋಗೋದಕ್ಕೆ ಇನಾಗ್ರೇಷನ್ ಮಾಡ್ಬೇಕಾ ಇವಾಗ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಫ್ರೈಬುರ್ಗ್ ಅನ್ನೋ ಪ್ಲೇಸಲ್ಲಿದ್ದೀವಿ. ತುಂಬ ಜನಕ್ಕೆ ಜರ್ಮನಿ ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ? ಕಾರು ಮತ್ತು ಇಲ್ಲಿನ ಆಟೋಬಾನ್ ಬಿಟ್ಟು ಜಾಸ್ತಿ ಜನಕ್ಕೆ ಜರ್ಮನಿ ಅಂದ ತಕ್ಷಣ ನೆನಪಾಗೋದು ಬ್ಲ್ಯಾಕ್ ಫಾರೆಸ್ಟ್. ಹಾಗೆ ತುಂಬ ಜನ ಹೇಳ್ತಿದ್ರಿ ಬ್ಲ್ಯಾಕ್ ಫಾರೆಸ್ಟ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿ. ಸೊ ನಾವಿವತ್ತು ಬ್ಲ್ಯಾಕ್ ಫಾರೆಸ್ಟ್ನ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆಗೆ ಇಲ್ಲಿ ಕ್ಯಾಂಪಿಂಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ಕ್ಯಾಂಪಿಂಗ್ ಮಾಡೋದಕ್ಕೆಲ್ಲರೂ ರೆಡಿನಾ? ಹಾಗೆ ಅದಕ್ಕಿಂತ ಮುಂಚೆ ನೀವು ಎಲ್ಲರೂ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಕೇಳಿರ್ತೀರಾ, ಹಾಗೆ ತಿಂದಿರ್ತೀರಾ ಕೂಡ. ಸೊ ನಾವಿವತ್ತು ಈ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಬರ್ತ್ ಪ್ಲೇಸ್ ಇದು. ಸೊ ಅಲ್ಲಿದ್ದೀವಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಫ್ರೈಬುರ್ಗ್ ಸಿಟಿ ಹೇಗಿದೆ ಅಂತ ಹೇಳಿ, ಹಾಗೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಬನ್ನಿ ಹೋಗೋಣ. ಫ್ರೈಬುರ್ಗ್ ಏನಿದೆ ಇದು ಜರ್ಮನಿಯಲ್ಲಿ ಒಂದು ಓಲ್ಡೆಸ್ಟ್ ಸಿಟಿ, ಹಾಗೆ ಗ್ರೀನ್ ಆ್ಯಂಡ್ ಸಸ್ಟೈನೇಬಲ್ ಕೂಡ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಹಳೆ ಕಾಲದಲ್ಲಿ ಸಿಟಿಗೆ ವಾಟರ್ ಪ್ರೊವೈಡ್ ಮಾಡಕ್ಕೆ ಮಾಡಿರೋದು. ಅದನ್ನ ಇನ್ನೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಒಂಥರ ಡಿಫ್ರೆಂಟ್ ಲುಕ್ ಕೊಡ್ತಿದೆ ಅಂತಲೇ ಹೇಳ್ಬೋದು. ಇದು ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ದಾರೆ. ಚೆನ್ನಾಗಿದೆ ಸಿಟಿ. ಬನ್ನಿ ಒಳಗೋಗಿ ನೋಡೋಣ ಇನ್ನು ಹೇಗಿದೆ ಅಂತ. ನನ್ನ ಹಿಂದೆ ಏನು ನೋಡ್ತಿದ್ದೀರಾ ಅದು ಫ್ರೈಬುರ್ಗ್ನ ಕ್ಯಾಥೆಡ್ರಲ್. ಇದು ಕೂಡ ಒನ್ ಆಫ್ ದ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಫ್ರೈಬುರ್ಗಲ್ಲಿ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಹಾಗೆ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀವಿ, ಹೇಗಿದೆ ನೋಡೋಣ ಬನ್ನಿ. ಕ್ಯಾಥೆಡ್ರಲ್ ನೋಡಿದ್ರಲ್ಲ ಒಳಗಡೆ ಹೇಗಿದೆ ಅಂತ ಹೇಳಿ. ಇವಾಗ ಇಲ್ಲಿ ಬೆಸ್ಟ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಎಲ್ಲಿ ಸಿಗುತ್ತೆ ಅಂತ ನೋಡ್ತಿದ್ದೀವಿ. ಬನ್ನಿ ಹೋಗೋಣ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಟ್ರೈ ಮಾಡೋದಕ್ಕೆ ಒಂದು ಬೇಕರಿಗೆ ಬಂದಿದ್ದೀವಿ. ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹೇಳಿ. ಬನ್ನಿ ಒಳಗೆ ಹೋಗಿ ನೋಡೋಣ ಹೇಗಿರುತ್ತೆ, ಟೇಸ್ಟ್ ಮಾಡೋಣ. ಟ್ರೈ ಮಾಡಲಾ? ಚೇಂಜ್ ಇದೆ ಇಂಡಿಯಾ ಟೇಸ್ಟ್ಗೂ ಇಲ್ಲಿ ಟೇಸ್ಟ್ಗೂ. ಅಂತೂ ಇಂತೂ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಬರ್ತ್ ಪ್ಲೇಸಲ್ಲಿ ಬ್ಲ್ಯಾಕ್ ಫಾರೆಸ್ಟ್ನ ತಿಂದೆ. ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ ಅಷ್ಟೊಂದೇನು ಸ್ವೀಟ್ ಇರಲಿಲ್ಲ. ನಮ್ಮಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇರುತ್ತೆ, ಬಟ್ ಇಲ್ಲಿ ಸ್ವೀಟ್ ಇರಲಿಲ್ಲ. ಪ್ಲಸ್ ವೈನ್ ಕೂಡ ಮಿಕ್ಸ್ ಆಗಿರುತ್ತೆ ಇಲ್ಲಿ. ಸೊ ಅದೊಂದು ಚೇಂಜಸ್ ಅನಿಸ್ತು. ಅದು ಬಿಟ್ಟರೆ ಓಕೆ ಅನ್ನಿಸ್ತು ಅಷ್ಟೇ ನನಗೆ. ಅದೊಂದು ಮೇನ್ ಡಿಫ್ರೆನ್ಸ್ ಅಂದರೆ ಸ್ವೀಟ್ ಮತ್ತು ವೈನ್. ಫ್ರೈಬುರ್ಗಲ್ಲಿ ಇಲ್ಲಿ ಈ ತರ ಎಲ್ಲ ಕಡೆ ಮಾಡಿರೋದ್ರಿಂದ ಬೋಟ್ಗಳು ಕೂಡ ಫೇಮಸ್. ನೋಡಿ ಮಕ್ಕಳಿಗೆ ಇದ್ರೊಳಗಡೆ ಆಟ ಆಡೋದಕ್ಕೆ ಬೋಟ್ ಕೂಡ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕಲರ್ ಕಲರ್ ಬೋಟ್ಸ್ ಇಟ್ಟಿದ್ದಾರೆ ಅಂತೇಳಿ. ನಮಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ಬೋಟೇ ಕಾಣಿಸ್ತಿಲ್ಲಲ್ಲ ಚಿನ್ನಿದು. ಬೋಟಲ್ಲಿ ಕಾಣಿಸ್ತು ಬಾ ಇವಾಗ. ಇಲ್ಲಿ ಪೊಲೀಸ್ ವೆಹಿಕಲ್ಸು, ಟ್ರಾಮ್ ಮತ್ತು ಸೈಕಲ್ ಬಿಟ್ಟರೆ ಬೇರೆ ಯಾವ ವೆಹಿಕಲ್ ಕೂಡ ಸಿಟಿ ಸೆಂಟರ್ ಒಳಗಡೆ ಅಲೋ ಇಲ್ಲ. ನೋಡಿ ಇಲ್ಲೇನಿದ್ರು ಪೊಲೀಸ್ ವ್ಯಾನ್, ಪೊಲೀಸ್ ಜೀಪ್ ಅಥವಾ ಹೀಗೆ ಸೈಕಲ್, ಟ್ರಾಮ್ ಅಷ್ಟೇನೆ ಸಿಟಿ ಒಳಗಡೆ. ಓನ್ ವೆಹಿಕಲ್ಸ್ ಯಾವುದು ತರಂಗಿಲ್ಲ, ಕಾರ್ ಆ ಥರ ಎಲ್ಲ. ನೋಡಿದ್ರಲ್ಲ ಫ್ರೈಬುರ್ಗ್ ಹೇಗಿದೆ ಅಂತ ಹೇಳಿ. ಸಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಇವತ್ತಿಗಿಷ್ಟು ಸಾಕು, ಯಾಕಂದ್ರೆ ಕ್ಯಾಂಪಿಂಗ್ ಸೈಟ್ಗೆ ಹೋಗ್ಬೇಕು ನಾವು. ಇನ್ನ ಅಲ್ಲಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ಹಂಗಾಗಿ ಇನ್ನೊಂದ್ಸರಿ ಯಾವಾಗಾದ್ರೂ ಫ್ರೈಬುರ್ಗ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ಬನ್ನಿ ಕ್ಯಾಂಪಿಂಗ್ ಸೈಟ್ ಹತ್ರ ಹೋಗೋಣ.
ನಾವು ಮನೆಯಿಂದನೇ ವಾಟರ್ ಬಾಟಲ್, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಕ್ಯಾಂಪಿಂಗ್ ಸೈಟ್ಗೆ ತೊಗೊಂಡೋಗೋದಕ್ಕೇನು ತಂದಿರಲಿಲ್ಲ. ಇಲ್ಲೇ ಯಾವ್ದು ಹತ್ತಿರ ಇರುತ್ತೆ ಸೂಪರ್ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಸೊ ಇವಾಗ ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ, ಇಲ್ಲಿಂದ ನಮಗೆ ಏನೇನು ಬೇಕು ಎಲ್ಲ ತೊಗೊಂಡು ಕ್ಯಾಂಪಿಂಗ್ ಸೈಟ್ ಹತ್ರ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಕ್ಯಾಂಪಿಂಗ್ ಮಾಡಕ್ಕೆ ಹೋಗ್ತಿರೋ ಪ್ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದನ್ನ ನೋಡ್ತಿದ್ರೆ ನನಗೇನು ಅನಿಸುತ್ತೆ ಅಂದರೆ ಸ್ವರ್ಗಕ್ಕೆ 3 ಮೆಟ್ಲೇನೋ ಅನ್ನೋ ಥರ. ಯಾಕಂದರೆ ನಾವಿವತ್ತು ಪ್ರಕೃತಿಯ ಮಡಿಲಲ್ಲಿ ಕ್ಯಾಂಪಿಂಗ್ ಮಾಡಕ್ಕೆ ಹೋಗ್ತಿದ್ದೀವಿ. ಇದು ನಮ್ಮ ಫಸ್ಟ್ ಕ್ಯಾಂಪಿಂಗ್ ಯುರೋಪಲ್ಲಿ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ನಾವು ಜರ್ಮನಿಯ ಫೇಮಸ್ ಬ್ಲ್ಯಾಕ್ ಫಾರೆಸ್ಟ್ ರೀಜನಲ್ಲಿ ಕ್ಯಾಂಪಿಂಗ್ ಮಾಡ್ತಿರೋದು. ನಾವಿವಾಗ ಕ್ಯಾಂಪಿಂಗ್ ಸೈಟ್ ರೀಚ್ ಆದ್ವಿ. ಇಲ್ಲೇ ನೋಡಿ ನಾವು ಕ್ಯಾಂಪಿಂಗ್ ಮಾಡ್ತಿರೋದು. ಸೊ ಇವಾಗ ಕ್ಯಾಂಪಿಂಗ್ ಸೈಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದೆಲ್ಲ ಮನೆಗಳು, ಹಾಗೆ ಈ ಕಡೆ ಉರ್ದೆ ಫಾರ್ಮ್ ಬೇರೆ ಇದೆ ನೋಡಿ, ಹಾರ್ಸ್ ಇದೆ, ಹಾಗೆ ಆ ಕಡೆ ಕುರಿಗಳು ಸಮೇತ ಇದೆ. ಸೀರಿಯಸ್ಲಿ ಈ ಪ್ಲೇಸ್ ಬಗ್ಗೆ ಹೇಳಕ್ಕೆ ನನ್ನ ಹತ್ರ ಮಾತುಗಳೇ ಇಲ್ಲ. ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಥರ ಒಂದು ಪ್ಲೇಸಲ್ಲಿ ನಾವು ಕ್ಯಾಂಪಿಂಗ್ ಮಾಡ್ತಿರೋದು. ಎಷ್ಟೊಂದು ಹಸುಗಳು ಹುಲ್ಲು ಮೇಯ್ತಿದೆ. ಆಲ್ರೆಡಿ ಎಷ್ಟು ಜನ ಬಂದು ಟೆಂಟ್ ಹಾಕೊಂಡಿದ್ದಾರೆ, ಕ್ಯಾಂಪಿಂಗ್ ಮಾಡ್ತಿದ್ದಾರೆ ನೋಡಿ. ಹಾಗೆ ಇಲ್ಲಿ ಎಷ್ಟೊಂದು ಪ್ರಾಣಿಗಳಿದೆ ಅಂದರೆ. ಸೊ ನಾವಿದೆಲ್ಲ ಮನೆಯಿಂದ ಲಗೇಜ್ ತೊಗೊಬಂದಿರೋದು. ಇವಾಗ ಕಾರಿಂದ ಎಲ್ಲ ಲಗೇಜ್ನ ಇಳಿಸ್ಬೇಕು. ಇಳಿಸಿ ಎಲ್ಲ ಹಾಕೋದು ಅಂತ ನೋಡಬೇಕು. ಫಸ್ಟ್ ಇಲ್ಲಿ ನೋಡ್ಕೊತಿದ್ದೀವಿ. ಯಾಕಂದರೆ ನಾವು ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ಫಸ್ಟ್ ಎಲ್ಲ ಡಿಸ್ಕಸ್ ಮಾಡ್ಕೊಬೇಕಲ್ಲ, ನಾವೆಲ್ಲ ಹಾಕೋದು ಅವರೆಲ್ಲ ಹಾಕೋದು ಅಂತೇಳಿ. ಸೊ ಸಿಯಾ ಕೂಡ ಆಟ ಆಡ್ತಿದ್ಲು. ಅವಳದು ಫಸ್ಟ್ ಕ್ಯಾಂಪಿಂಗ್ ಇದು. ತುಂಬಾ ಎಂಜಾಯ್ ಮಾಡ್ತಿದ್ಲು. ಅದಾದಮೇಲೆ ನಾವು ನಮ್ಮ ಟೆಂಟ್ಗಳನ್ನೆಲ್ಲ ಓಪನ್ ಮಾಡಿಕೊಂಡು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇದು ಟೈಮ್ ತಗೊಳುತ್ತೆ. ಸೊ ಒಂದು 5-10 ನಿಮಿಷದಲ್ಲೆಲ್ಲ ಹಾಕೋಕ್ಕಾಗಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಯಾಕಂದರೆ ಒಬ್ಬರೇ ಹಾಕ್ತಿರೋದ್ರಿಂದ ಉದಯ್ ಸ್ವಲ್ಪ ಟೈಮ್ ಹಿಡೀತು. ಅಂದಂಗೆ ಈ ಒಂದು ಟೆಂಟ್ನ ನಾವು ಇಂಡಿಯಾಯಿಂದನೇ ತೊಗೊಬಂದಿದ್ದು. ಈ ಸರಿ ಇಂಡಿಯಾಯಿಂದ ಬರಬೇಕಾದ್ರೆ ತೊಗೊಬಂದ್ವಿ. ಯಾಕಂದರೆ ಮುಂಚೆನೇ ತೊಗೊಂಡಿದ್ವಿ. ಹಳೆ ಟೆಂಟ್ ನಮ್ಮದು. ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ಇವರಿಬ್ಬರು ಇರೋದ್ರಿಂದ ಒಂದು ಚಿಕ್ಕ ಟೆಂಟ್ ತೊಗೊಬಂದಿದ್ರು. ನಮ್ಮದು 3 ಮೆಂಬರ್ಸ್ ಇರೋದ್ರಿಂದ ನಾವು ಮುಂಚೆ ಯಾವುದಿತ್ತು ಅದನ್ನೇ ತೊಗೊಬಂದ್ವಿ. ಇವಾಗೇನು ಹೊಸದು ತೊಗೊಳಕ್ಕೆ ಹೋಗಿಲ್ಲ. ಆಯ್ತಾ? ರೆಡಿ ಆಯ್ತಾ? ರೆಡಿ ಆಯ್ತಾ ಪೂಜಾ ನಿಂದು ಟೆಂಟ್? ರೆಡಿ ಆಯ್ತಾ? ರೆಡಿ ಆಯ್ತು. ಜಾಯ್ತು ಅಲ್ಲ, ಆಯ್ತು. ನಮ್ಮ ಟೆಂಟ್ ರೆಡಿ ಆಯ್ತು. ಅಲ್ಲಿ ಕುದುರೆಗಳಿದೆ. ಕುದುರೆಗಳ ಮುಂದೆ ಟೆಂಟ್ ಹಾಕಿದ್ದೀವಿ. ಈ ಕಡೆ ಹಸುಗಳಿದೆ, ಆ ಕಡೆ ಶೀಪ್ ಮತ್ತೆ ಗೋಟ್ ಇದೆ, ಆ ಕಡೆನೂ ಹಸು ಇದೆ. ಇದು ಒಂದು ಲೇಯರ್ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ಆದಂಗೆನೆ. ಮತ್ತೆ ನೋಡಿ 2 ಟೆಂಟ್ ಕೂಡ ರೆಡಿ ಆಯ್ತು ಇವಾಗ. ಹಾಗೆ ಈ ಒಂದು ಕ್ಯಾಂಪಿಂಗ್ ಅಲ್ಲಿ ನಂದು ಒಂದು ಅಳಿಲ್ ಸೇವೆ ಇರ್ಲಿ ಅಂದ್ಬಿಟ್ಟು ಸ್ವಲ್ಪ ಕಟ್ಟುತ್ತಿದ್ದೆ ಏನೇನಿತ್ತು ಅದೆಲ್ಲ. ಫುಲ್ ರೆಡಿ ಆಯ್ತಲ್ಲ? ಒಳಗೆ ಹೋಗೋದಷ್ಟೇನಾ? ಇನಾಗ್ರೇಷನ್ ಮಾಡ್ಬೇಕಾ ಇವಾಗ? ಆಯ್ತು, ಇವಾಗ ಒಳಗೆ ಹೋಗೋದೊಂದೇ ಬಾಕಿ. ಇದೆಲ್ಲ ಮನೆಯಿಂದಾನೇ ತಗೊಂಡ್ಬರ್ಬೇಕು. ಬ್ಲಾಂಕೆಟ್, ಬೆಡ್ಶೀಟ್ ಎಲ್ಲ. ಟೆಂಟ್ ಎಲ್ಲ ಹಾಕಾಯ್ತು. ಇವಾಗ ಮೇಯ್ನ್ ಏನು ಹೇಳಿ ಮಲ್ಕೊಳ್ಳೋದಕ್ಕೆ ಮ್ಯಾಟ್ರೆಸ್ ಬೇಕು. ನಮ್ಮ ಹತ್ರ ಮ್ಯಾಟ್ರೆಸ್ ಎಲ್ಲ ಇರಲಿಲ್ಲ. ಬರಬೇಕಾದ್ರೆ ನಾವು ಇಲ್ಲಿಗೆ ಅಂತಾನೆ ಕ್ಯಾಂಪಿಂಗ್ ಮಾಡೋದಕ್ಕೆ ಅಂತಾನೆ ಏರ್ ಮ್ಯಾಟ್ರೆಸ್ನ ಪರ್ಚೇಸ್ ಮಾಡಿದ್ವಿ. ಪೂಜಾ ತೋರಿಸು ನಿಮ್ಮ ಮನೆ ಹೇಗಿದೆ ಅಂತ. ಬಲಗಾಲಿಟ್ಟೊಳಗೆ ಹೋಗ್ಬೇಕು. ಓಕೆ, ಪೂಜನ್ ಮನೆ ನೋಡಕ್ ಹೋಗೋಣ. ಇವಾಗ ಬೆಲ್ ಮಾಡ್ತೀನಿ. ಟಿನ್ 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 ಟಿನ್. ಹಲೋ ಪೂಜಾ. ಗುಡ್, ಥ್ಯಾಂಕ್ ಯು ಇಂಡಿಯಾ. So shall I come inside? Yeah, welcome Ani. तो क्या क्या बोल सकती है? हाँ, ऑन जिमर है, हाँ, किंडर जिमर है, सब है. सब एक भी. ಇಲ್ಲಿ ನಮಗೆ ಕ್ಯಾಂಪಿಂಗ್ ಮಾಡೋದಕ್ಕೆ ಏನೇನು ಬೇಕು ಪ್ರತಿಯೊಂದು ವಸ್ತುನು ನಾವೇ ತಗೊಂಡ್ಬರ್ಬೇಕು. ಜಸ್ಟ್ ಈ ಒಂದು ಸೈಟ್ಗೆ, ಕ್ಯಾಂಪಿಂಗ್ ಸೈಟ್ಗೆ ಅಷ್ಟೇನೆ ನಾವು ದುಡ್ಡು ಪೇ ಮಾಡಿರೋದು. ಈ ತರ ಫೆಸಿಲಿಟೀಸ್ ಕೂಡ ಇರುತ್ತೆ ನೋಡಿ ಇಲ್ಲಿ ಯುರೋಪಲ್ಲಿ. ನಮಗೆ ಏನೇನು ಬೇಕು ಕ್ಯಾಂಪಿಂಗಿಗೆಲ್ಲ ನಾವೇ ತಗೊಬಂದು ಜಸ್ಟ್ ಈ ಒಂದು ಪ್ಲೇಸಿಗೆ ನಾವು ದುಡ್ಡು ಪೇ ಮಾಡಬೇಕು. ಕ್ಯಾಂಪಿಂಗ್ ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಬರೋರಿದ್ರೆ ಚೆಕ್ ಮಾಡಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ. ಹಾಗೆ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ 9 ಗಂಟೆ 9:15 ಆಗಿದೆ. ಊಟದ ಸಮಯ. ಎಲ್ರಿಗೂ ತುಂಬಾನೇ ಹೊಟ್ಟೆ ಹಸಿತಿತ್ತು. ನಾವು ಮುಂಚೆನೆ ಪಾಸ್ತಾ ಆದ್ರೆ ಬೇಗ ಆಗುತ್ತೆ ಅಂತ ಹೇಳಿ ಪಾಸ್ತಾ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಪಾಸ್ತಾ ಎಲ್ಲ ತಗೊಬಂದಿದ್ವಿ. ಹಾಗೆ ನಾಳೆಗೆ ಏನೇನು ಬೇಕು ಅಡುಗೆ ಮಾಡೋದಕ್ಕೆ ಎಲ್ಲ ಮನೆಯಿಂದನೇ ಪ್ಲಾನ್ ಮಾಡಿಕೊಂಡು ತಗೊಬಂದಿದ್ವಿ. ಮತ್ತು ಇಲ್ಲಿ ಚೇರ್ ಏನು ನೋಡ್ತಿದ್ದೀರಾ, ಇದು ಕೂಡ ಎಲ್ಲ ನಾವೇನೆ ಹೊಸದಾಗಿ ಪರ್ಚೇಸ್ ಮಾಡಿದ್ದು. ಹಾಗೆ ಇವಾಗ ಬನ್ನಿ ಪಾಸ್ತಾ ಮಾಡೋಣ. ತುಂಬಾ ಈಸಿ, ಏನಿಲ್ಲ. ಫಸ್ಟು ನೀರಿಗೆ ಉಪ್ಪು ಹಾಕಿ, ಆಲಿವ್ ಆಯಿಲ್ ಹಾಕಿ, ಹಾಗೆ ಪಾಸ್ತಾ ಏನಿದೆ ಅದನ್ನು ಹಾಕಿ ಬೇಯಿಸಿ ಅಷ್ಟೇ. ಪಾಸ್ತಾ ಹಾಕಬೇಕಾದ್ರೆ
ಬೆಳಕು ಹೇಗಿದೆ ನೋಡಿ, ಇನ್ನ ಬೆಳಕಿದೆ, ಬೆಳಕು ಕಾಣಿಸ್ತಿದೆ. ಪಾಸ್ತಾ ಬೆಂದು ಅದನ್ನ ಬಸಿಬೇಕಾದ್ರೆ ಫುಲ್ ಕತ್ಲಾಗೋಗಿತ್ತು, ನೀವು ನೋಡ್ತಿರ್ಬೋದು. ಸ್ವಲ್ಪನೂ ಬೆಳಕಿಲ್ಲ, ಕತ್ಲಾಗಿತ್ತು. ಹಾಗೆ ಪಾಸ್ತಾ ರೆಡಿ ಮಾಡ್ಬೇಕಾದ್ರೆ ನೋಡಿ ಕತ್ಲು ಏನು ಮಾಡಿದ್ವಿ ಗೊತ್ತಾ ನಾವು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಈ ಥರ ಟಾರ್ಚ್ ಇಟ್ಕೊಂಡು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ತಿಂದ್ವಿ. ಸೀರಿಯಸ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಥರ ಒಂದು ಪ್ಲೇಸಲ್ಲಿ ಅಡುಗೆ ಮಾಡಿಕೊಂಡು ಅದು ನಾವೇ ಅಡುಗೆ ಮಾಡಿ ತಿನ್ನೋದು. ಅದಾದಮೇಲೆ ನಕ್ಷತ್ರನ ನೋಡಿಕೊಂಡು ಮಲ್ಕೊಂಡ್ವಿ. ಗುಡ್ ಮಾರ್ನಿಂಗ್ ಫ್ರಮ್ ಬ್ಲ್ಯಾಕ್ ಫಾರೆಸ್ಟ್. ಬೆಳಿಗ್ಗೆ ಹೇಳ್ತಿದ್ದಂಗೆನೆ ಗೋಮಾತೆ ದರ್ಶನ ಆಯ್ತು. ನೋಡ್ತಿರ್ಬೋದು ನೀವು ಅಲ್ಲಿ ಎಷ್ಟೊಂದು ಹಸುಗಳಿದೆ ಅಂತ ಹೇಳಿ. ಗೋಮಾತೆ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಈ ಕಡೆ ನೋಡಿದ್ರೆ ನಮಗೆ ಸೂರ್ಯದೇವನ್ ದರ್ಶನ ಕೂಡ ಆಯ್ತು. ಇಬ್ರಿಗೂ ಕೈ ಮುಗ್ದು ಈ ದಿನ ಚೆನ್ನಾಗಿರ್ಲಪ್ಪ ಅಂತ ಕೇಳ್ಕೊಂಡ್ವಿ. ಹಾಗೆ ನಿದ್ದೆ ಕೂಡ ಒಂದ್ ತಕ್ಕ ಮಟ್ಟಿಗೆ ಚೆನ್ನಾಗೇ ಆಯ್ತು. ಆತರ ಏನು ಚಳಿ ಆಗೋದಾಗಿರ್ಬೋದು ಆತರ ಎಲ್ಲ ಏನಾಗ್ಲಿಲ್ಲ. ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಯಾರು ಎದ್ದಿರ್ಲಿಲ್ಲ, ನಾವಷ್ಟೇನೆ ಬೇಗ ಎದ್ದಿದ್ದು. ಒಂಥರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನೈಟ್ ಕ್ಯಾಂಪಿಂಗ್ ಬ್ಲ್ಯಾಕ್ ಫಾರೆಸ್ಟ್ ಅಲ್ಲಿ. ಸಿಯಾ ಮತ್ತೆ ಉದಯ್ ಫ್ರೆಶ್ ಅಪ್ ಆಗೋದಿಕ್ ಹೋಗ್ತಿದ್ರು. ಅವ್ರು ಬರೋ ಅಷ್ಟರಲ್ಲಿ ನಾನು ಹಾಲು ಕಾಯಿಸಿಟ್ಟಿರೋಣ ಸಿಯಂಗೆ ಅಂತ ಹೇಳಿ ಕಾಯಿಸ್ತಿದ್ದೆ. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅವಳಿಗೆ ಹಾಲು ಕುಡಿಯೋ ಅಭ್ಯಾಸ ಇದೆ. ಸೊ ಅವಳು ಬಂದ ತಕ್ಷಣ ಹಾಲು ಕೊಟ್ಟೆ, ಹಾಲು ಕುಡಿದ್ಲು. ನಮ್ಮೆಲ್ರಿಗೂ ನಮ್ಮ ಫ್ರೆಂಡ್ಸ್ ಇವಾಗ ಟೀ ಮಾಡ್ತಿದ್ದಾರೆ. ಯಾರಿಗೆಲ್ಲ ಈ ತರ ಒಂದು ಪ್ಲೇಸ್ ಅಲ್ಲಿ ಕ್ಯಾಂಪಿಂಗ್ ಮಾಡ್ಕೊಂಡು ಈ ತರ ಬೆಳಿಗ್ಗೆ ಎದ್ದು ಟೀ ಮಾಡ್ಕೊಂಡು ಕುಡಿಯೋದಿಕ್ಕೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತಿದೆ ಅಂತ ಕೂಡ ಕಾಮೆಂಟ್ ಮಾಡಿ. ನೋಡಿ ಬಿಸಿ ಬಿಸಿ ಟೀ ರೆಡಿ ಆಗ್ತಿದೆ, ಕುಡಿಯೋದೊಂದೇ ಬಾಕಿ. ಇವ್ರು ತುಂಬಾ ಚೆನ್ನಾಗಿ ಟೀ ಮಾಡ್ತಾರೆ, ಹಂಗಾಗಿ ಇವ್ರ ಜೊತೆ ಟೀ ಮಾಡಿಸ್ತಿದ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತೆಲ್ಲ ಟೀ ಕುಡ್ಕೊಂಡು ಮಾತಾಡಿದ್ವಿ. ಒಂಥರ ಪೀಸ್ಫುಲ್ ಅನಿಸ್ತಿತ್ತು. ಯಾಕಂದ್ರೆ ಕ್ಯಾಂಪಿಂಗ್ ಸೈಟ್ ಕೂಡ ಅಷ್ಟೇ ಪೀಸ್ಫುಲ್ ಆಗಿದೆ. ಎಲ್ಲಿ ನೋಡಿದ್ರು ಮರ ಗಿಡ ಪ್ರಾಣಿಗಳು ಪಕ್ಷಿಗಳು. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿತ್ತು. ಒಂದೊಳ್ಳೆ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಹಾಗೆ ಅದಾದ್ಮೇಲೆ ಸಿಯಾನ ನಾನು ಪ್ರಾಣಿಗಳು ತೋರ್ಸೋದಿಕ್ ಕರ್ಕೊಂಡು ಹೋದೆ. ಕೊಡು ಎಂತ ಕೊಟ್ಟು? ಬಿಲ್ಲಿ ಕೊಟ್ಟು. ಬಿಲ್ಲಿ ಅಂದ್ರೆ ಕ್ಯಾಟಿ ಚಿಡ್ಡಿ. ಹೌದಾ? ಫುಲ್ ಕ್ಯಾಂಪಿಂಗ್ ಸೈಟ್ ಹೇಗಿದೆ, ಏನೆಲ್ಲ ಫೆಸಿಲಿಟಿ ಇದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮಿಸ್ ಮಾಡ್ದಂಗೆ ಮುಂದಿನ ವಿಡಿಯೋ ನೋಡಿ. ಟೀ ಎಲ್ಲ ಮಾಡ್ಕೊಂಡು ಕುಡ್ದಾಯ್ತು. ಇವಾಗ ಏನಿದ್ರು ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ಪೋಹ ಮಾಡೋಣ ಅನ್ಕೊಂಡಿದ್ದೀವಿ. ಸೊ ಎಲ್ಲ ಕ್ಲೀನ್ ಮಾಡಿ ಬೇಗ ತಿಂಡಿ ರೆಡಿ ಮಾಡೋಣ ಬನ್ನಿ. ಉದಯ್ ಏನ್ ಮಾಡ್ತಿದೀಯಾ? ಕರೆಕ್ಟಾಗಿ ಕಟ್ ಮಾಡು ಅಂತ. ಫುಲ್ ಪೋಹ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಮಾಡಿ 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 ಹಾ ಚಾಯ್ ಮಾಡಿ ಸೆಕೆಂಡ್ ಟೈಮ್. ಎರಡು ತುಂಬಾ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಬೇಕು ಉದಯ್. ಗೊತ್ತಾಯ್ತಲ್ಲ ಹೆಂಗ್ ಕಟ್ ಮಾಡ್ಬೇಕು ಅಂತ. ಉದಯ್ ಸಿಯಾ ಅಲ್ಲಿ ಕೂತಿದ್ದಾಳೆ. ಟೈಮ್ ಎಷ್ಟಾಗಿದೆ ಗೊತ್ತಾ? ಇವಾಗ 9:30 ನಾವು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದೀವಿ. ಅಲ್ಲಿ ನೋಡಿ ಯಾರೋ ಟ್ರ್ಯಾಕ್ಟರ್ ತಗೊಂಡು ಹೋಗ್ತಾ ಇದಾರೆ ಮೇಲ್ಗಡೆಗೆ. ಎಷ್ಟನೇ ಸರಿ ಟೀ ಕುಡಿತಿರೋದು? ಎರಡನೇ ಸರಿ. ಆಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಇನ್ನೊಂದ್ಸರಿ. ಸಿದ್ಧಾರ್ಥ್ ಸ್ಪೆಷಲ್ ಪೋಹ. ಸ್ನಾನ ಆಯ್ತಾ ಚಿನ್ನಿ? ಸ್ನಾನ ಮಾಡ್ಕೊ ಬಂದ? ಸರಿ ಬಾ ಬೇಗ ಬ್ರೇಕ್ಫಾಸ್ಟ್ ಮಾಡ್ಬಾ. ಪೂಜೆ ಚೆನ್ನಾಗಿದೆ. ಥ್ಯಾಂಕ್ ಯು. ಸಿದ್ಧಾರ್ಥ್ ಮಾಡಿದ್ದು. ಸಿದ್ಧಾರ್ಥ್ ಚೆನ್ನಾಗಿದೆ. ಸಿದ್ಧಾರ್ಥ್ ಚೆನ್ನಾಗಿದೆ. सिद्धार्थ पोहा ಚೆನ್ನಾಗಿದೆ. तो वो पहला वाला भी अच्छा ही था, बुरा नहीं. 12 ಗಂಟೆ ಟೈಮ್ ಆಗಿದೆ. 12 ಗಂಟೆಲಿ ಯಾರು ಟೀ ಕುಡಿತಾರ? ಟೀ ಬೇಕು ಅಂತ ನನ್ನ ಟೀ ಮಾಡಕ್ ಕಳ್ಸೋರೆ ನೋಡಿ ಇಲ್ಲಿ ಆರಾಮಾಗಿ ಕೂತ್ಕೊಂಡು.